ಕೇಸರಿ ಪಡೆಯಲ್ಲಿ ಕ್ರಾಸ್ ವೋಟಿಂಗ್ ಕಂಪನ ಈಗ ಆರಂಭ ಆಗಿದೆ ನಿನ್ನೆಯಿಂದ. ವಿಪಕ್ಷ ನಾಯಕ ಅಶೋಕ್ ಭೇಟಿಯಾಗಿದ್ದಾರೆ. ವಿಜಯೇಂದ್ರ ಅಡ್ಡ ಮತದಾನದ ಬಗ್ಗೆ ಇಬ್ಬರೂ ನಾಯಕರ ಮಾತುಕತೆ ನಡೀತಾ ಇದೆ. ಈಗಾಗಲೇ ಎಲ್ಲರಿಗೂ ಕೂಡ ಶಾಕಿಂಗ್ ವಿಚಾರ ಇದು. ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅನ್ನುವಂಥ ಪ್ರಶ್ನೆ ಇದೆ ಬಿಜೆಪಿ ಪಕ್ಷದಲ್ಲಿ. ತಂತ್ರಗಾರಿಕೆ ವಿಫಲವಾಗಿದ್ದು ಎಲ್ಲಿ ಅಂತ ಹೇಳಿ ಇಬ್ಬರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ. ಅಶೋಕ್ ಮತ್ತು ವಿಜಯೇಂದ್ರ ಪಕ್ಷದ್ರೋಹಿಗಳ ಮೇಲೆ ಏನು ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಈಗ ಚರ್ಚೆ ಮಾಡಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ವರದಿ ಸಲ್ಲಿಸುವ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಸುದೀರ್ಘವಾಗಿ ಚರ್ಚೆ ನಡೆಸಿರುವಂತಹ ಅಶೋಕ್ ಮತ್ತೆ BY ವಿಜಯೇಂದ್ರ ಅಡ್ಡ ಮತದಾನವನ್ನ ಗಂಭೀರವಾಗಿ ಈಗ ಕೇಸರಿ ಪಡೆ ಪರಿಗಣಿಸಿದೆ. ಮುಂಬರುವಂತಹ ಚುನಾವಣೆಯಲ್ಲಿ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೇಸರಿ ಪಡೆಯಲ್ಲಿ ಕ್ರಾಸ್ ವೋಟಿಂಗ್ ಯಾರು ಮಾಡಿರಬಹುದು ಅನ್ನುವಂಥ ಕುತೂಹಲ ಇದೆ, ಇದೇ ಪ್ರಶ್ನೆ ಇದೆ. ಹಾಗಾಗಿ ಈಗ ಅಶೋಕ್ ಅವರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ. ಅಡ್ಡ ಮತದಾನದ ಬಗ್ಗೆ ಇಬ್ಬರು ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರಂತೆ ಸುದೀರ್ಘವಾಗಿ. ಈ ಕುರಿತು ಚರ್ಚೆ ಮಾಡಿ ಅದರ ಜೊತೆಗೆ ಯಾರೆಲ್ಲ ನಾಯಕರು ಈ ಒಂದು ಕೆಲಸ ಮಾಡಿರ್ಬೋದು ಅಥವಾ ಯಾರಿದ್ದಾರೆ ಮೀರ್ಸಾದಿಗಳು ಅಥವಾ ಪಕ್ಷದ್ರೋಹಿ ಕೆಲಸಗಳು ಯಾರು ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಪತ್ತೆ ಹಚ್ಚಿ ಅದಾದ ನಂತರ ಹೈಕಮಾಂಡ್ಗೆ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಆಗಿರುವಂಥ ಬೆಳವಣಿಗೆ ಎಲ್ಲೋ ಒಂದು ರೀತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಎಷ್ಟೆಲ್ಲ ಅಸಮಾಧಾನ ಇದೆ ಅಥವಾ ಎಷ್ಟು ಶಿಸ್ತಿನ ಪಕ್ಷ ಅನ್ನುವಂಥದ್ದು ನಿನ್ನೆ ಸಾಬೀತಾಗೋಗಿದೆ. ಹಾಗಾಗಿ ಇದು ಮುಂಬರುವಂಥ ಚುನಾವಣೆಗಳಿಗೆ ಒಂದು ಕಡೆ ಎಫೆಕ್ಟ್ ಆದರೆ ಮತ್ತೊಂದು ಕಡೆ ಇಲ್ಲಿ ಹಿರಿಯ ನಾಯಕರು ಅನ್ನೋ ಅಂಥೇಳಿ ಬಿಜೆಪಿಯಲ್ಲಿ ಏನೆಲ್ಲ ಇದ್ದಾರೋ ಅವ್ರಿಗೆಲ್ಲರ ಮೇಲೆಯೂ ಕೂಡ ಇಲ್ಲಿ ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತಂದರೆ ಇಲ್ಲಿ ಹಿರಿಯ ನಾಯಕರು ಇದ್ದಾರೆ ಅಥವಾ ವಿಪಕ್ಷ ನಾಯಕನೇ ಇರ್ಬೋದು ಅಥವಾ BY ವಿಜಯೇಂದ್ರ ರಾಜ್ಯಾಧ್ಯಕ್ಷನೇ ಇರ್ಬೋದು, ಇವರೆಲ್ಲರೂ ಇದ್ರೂ ಕೂಡ ಈ ರೀತಿಯ ಕೆಲಸ ಆಗ್ತಾ ಇದೆ ಅಂತಂದರೆ ಮತ್ತೆ ಇವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಒಂದು ಬಿಜೆಪಿ ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ. ಅದರಲ್ಲೂ ಕೂಡ ಇದು ಮುಂಬರುವಂಥ ಚುನಾವಣೆಗಳಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಹೈಕಮಾಂಡ್ ಗಮನಕ್ಕೆ ಆಲ್ಮೋಸ್ಟ್ ಬಂದಿರುತ್ತೆ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ಗೂ ಕೂಡ ಈ ಕುರಿತು ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ವಿಜಯೇಂದ್ರ ಮತ್ತು ಅಶೋಕ್ ಚರ್ಚೆ ಮಾಡಿದ್ದಾರಂತೆ. ಸುದೀರ್ಘವಾಗಿ ಚರ್ಚೆ ಮಾಡಿ ಅದಾದ ನಂತರ ಒಂದು ವರದಿಯನ್ನ ರೆಡಿ ಮಾಡಿ ಸಲ್ಲಿಸಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಿನ್ನೆ ಆಗಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಇನ್ನು ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಎಷ್ಟೆಲ್ಲ ಅಸಮಾಧಾನ ಇದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈಗ ವಿಜಯೇಂದ್ರ ಮತ್ತೆ ಅಶೋಕ್ ಅವರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರಂತೆ. ಏನೆಲ್ಲ ಚರ್ಚೆ ಆಗಿರ್ಬೋದು? ರೋಶಿನಿ, ಈಗಾಗಲೇ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾಡಿದ್ದಾರೆ, ಇದರಿಂದ ಡಿಸ್ಟರ್ಬ್ ಆಗಿರ್ತಕ್ಕಂತಹ ರಾಜ್ಯ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಆತ್ಮಾವಲೋಕನ ಮಾಡುವಂತಹ ರೀತಿಯೂ ಕೂಡ ಇದೀಗ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರ್ತಕ್ಕಂಥ ಹೊಣೆಯನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಹೊರಬೇಕಾಗುತ್ತೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಸಹಿತ ಒಂದು ವಿಫಲರಾದ್ರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದೀಗ ವಿಜಯೇಂದ್ರ ಅವರು ಮತ್ತೆ ಅಶೋಕ್ ಅವರು ಸಹಿತ ಭೇಟಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಯಾರು ಅಡ್ಡ ಮತದಾನ ಮಾಡಿದ್ರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ವಿಧಾನ ಪರಿಷತ್ನ ಸದಸ್ಯರು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ CT ರವಿ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಆ ಸಮಿತಿ ಒಂದು ವರದಿಯನ್ನ ಕೊಟ್ಟ ಬಳಿಕ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಮುಂದಾಗುವಂಥದ್ದು. ಹಾಗಾಗಿ ಅದರ ಒಂದು ಸಮಿತಿಯ ರಚನೆ ಆದಂತ ಸಂದರ್ಭದಲ್ಲಿ ಇದೀಗ ವಿಜಯೇಂದ್ರ ಅವರು ಮತ್ತೆ ಅಶೋಕ್ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಕೂಡ ನಮ್ಮ ಒಂದು ನಾಯಕತ್ವಕ್ಕೂ ಕೂಡ ಪ್ರಶ್ನೆ ಬರುತ್ತೆ. ಹಾಗಾಗಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ಒಕ್ಕೂರಿನಿಂದ ಒಂದು ದೂರನ್ನ ಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇಬ್ಬರು ಸಹಿತ ಚರ್ಚೆ ಮಾಡ್ತಾ ಇದ್ದಾರೆ ನಾಯಕರು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಈಗ ಉಳಿದಿರುವಂತಹ ಶಾಸಕರಿಗೂ ಕೂಡ ಕೆಲವೊಂದಿಷ್ಟು ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿ ಮುಂದೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಹೊಡೆತ ಆಗ್ಲಾರ್ದಂತೆ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇಬ್ಬರು ನಾಯಕರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಬರ್ತಕ್ಕಂಥ ಚುನಾವಣೆಗಳೇನಿದಾವೆ ಆ ಚುನಾವಣೆಗಳಿಗೂ ಇದು ಪೂರಕವೆಂಬಂತೆ ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಗೆಲುವನ್ನು ಕೂಡ ಸಾಧಿಸಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಒಂದು ಟಕ್ಕರ್ ಕೊಡುವಂತ ಪ್ರಯತ್ನವನ್ನು ನಾವು ಮಾಡಬೇಕಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಡ್ಡ ಮತದಾನ ಏನಿದೆ ಇದು ಹೈಕಮಾಂಡ್ಗೂ ಸಹಿತ ಒಂದ್ ಕಡೆ ಇದು ನಮ್ಮ ಮೇಲಿನ ಒಂದು ಅಭಿಪ್ರಾಯ ಕೂಡ ಬೇರೆ ಆಗುತ್ತೆ. ಹಾಗಾಗಿ ಇದನ್ನ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಕಂಡುಹಿಡಿಬೇಕು ಅನ್ನುವಂಥದ್ದು ವಿಜಯೇಂದ್ರ ಅವರು ಮತ್ತೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಕೂಡ ಇಬ್ಬರು ನಾಯಕರು ಸಹಿತ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ರೋಶಿನಿ, ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.